ಫ್ರೆಂಡ್ಸ್, ಇವತ್ತು ನಾನು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಸ್ವೀಟ್ ಪಡ್ಡು ಮಾಡ್ತಾ ಇದ್ದೀನಿ. ಹಾಗೆ ಇದು ಮಂಗಳೂರಿನಲ್ಲಿ ತುಳುವಿನಲ್ಲಿ ಇದನ್ನು ಅಪ್ಪ ಅಂತ ಕರಿತೀವಿ ನಾವು. ಇದನ್ನು ಸ್ವೀಟೇ ಮಾಡಬೇಕು ಅಂತ ಏನಿಲ್ಲ, ಹಾಗೆ ಕೂಡ ಮಾಡ್ಬೋದು ಬೆಲ್ಲ ಹಾಕದೆ. ಆದರೆ ಸೈಡಿಗೆ ಚಟ್ನಿ ಮಾಡಿ ತಿನ್ನಬೇಕು. ಹಾಗೆ ಟೀ ಜೊತೆ ಪಡ್ಡು ರೆಡಿ ಆಯಿತು. ಹಾಗೆ ನಾನು ಇಲ್ಲಿ ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಯಾವಾಗಲೂ ಮನೆ ಆಚೆ ಬರುತ್ತೆ, ಈಗ ತುಂಬ ದಿವಸ ಆಯಿತು ಬರದೆ. ಹಾಗೆ ತಗೊಳ್ಳುವ ಅಂತ ಹೋದ್ವಿ. ಆದರೆ ಫ್ರೆಶ್ ಸಿಗಲ್ಲ, ಏಕೆಂದರೆ ಈಗ ಮಳೆಗಾಲದಲ್ಲಿ ಅಷ್ಟು ಒಳ್ಳೆ ಬರೋದಿಲ್ಲ. ಹಾಗೆ ನಾನು ಫಿಶ್ ತಗೊಂಡೆ. ಫ್ರೈ ಮಾಡಿದರೂ ಅದು ಒಳ್ಳೆಯದಿರಲಿಲ್ಲ, ಹಾಗೆ ನಾನು ಅದನ್ನು ಶೇರ್ ಮಾಡಿಲ್ಲ. ಹಾಗೆ ಫಿಶ್ ತಗೊಂಡು ಹೊರಡುವ ಅನ್ನಷ್ಟರಲ್ಲಿ ಹನಿ ಮಳೆ ಸ್ಟಾರ್ಟ್ ಆಯಿತು. ಹಾಗೆ ಎದುರಿರೋ ಶಾಪಿಗೆ ಒಮ್ಮೆ ಹೋಗ್ಲಿಕ್ಕಿತ್ತು. ಹಾಗೆ ಆಚೆ ಹೋದ್ವಿ ನಾವು. ಹೋಗಿ ವಾಪಸ್ ಬರುವ ಅಷ್ಟರಲ್ಲಿ ಜೋರು ಮಳೆ ಬಂತು. ನಮ್ಮದು ಜಾಕೆಟ್ ಎಲ್ಲ ಸ್ಕೂಟಿ ಒಳಗೆ ಇರೋದ್ರಿಂದ ನಾವು ಅಲ್ಲಿ ಜಾಸ್ತಿ ಇದ್ವಿ. ಆಮೇಲೆ ನಾನು ವ್ಲಾಗ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇಯ ವ್ಲಾಗು. ಮಂಗಳೂರಿಗೆ ಬಂದಿದ್ವಿ. ಇದು ಸೆಂಟ್ರಲ್ ಮಾರ್ಕೆಟ್ ಇದ್ದದ್ದು. ಈಗ ಇಲ್ಲಿ ಬಿಲ್ಡಿಂಗ್ ಆಗ್ತಾ ಉಂಟು. ಹಾಗೆ ನಾನು ಮತ್ತು ಹಸ್ಬೆಂಡ್ ಅಣ್ಣನ ಶಾಪ್ನಾಚೆ ಬಂದ್ವಿ. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಹೊರಟ್ವಿ ನಾವು. ನಮಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಅಣ್ಣನ ಶಾಪಿಗೆ ಬಂದಿದ್ದು. ಅಲ್ಲಿಂದ ನಾವು ಊಟಕ್ಕೆ ಹೊರಟ್ವಿ. ಇದು ಮಂಗಳೂರಿನ ಮನ್ನಗುಡ್ಡೆಯಲ್ಲಿರುವಂತಹ ಸೆಲೆಬ್ರೇಷನ್ ರೆಸ್ಟೋರೆಂಟು. ಹಾಗೆ ಒಳ್ಳೆಯದಿದೆ ರೆಸ್ಟೋರೆಂಟು, ಒಳ್ಳೆ ನೀಟಾಗಿದೆ. ಹಾಗೆ ನಾವು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಜೊತೆಗೆ ಲೈಮ್ ಸೋಡಾ. ತುಂಬ ಟೇಸ್ಟಾಗಿತ್ತು ಚಿಕನ್ ಬಿರಿಯಾನಿ. ಹಾಗೆ ಅದರ ಜೊತೆ ಅವರು ಒಂದು ಸ್ವೀಟ್ ಕೂಡ ಕೊಟ್ಟಿದ್ದರು. ಯಾರಾದರೂ ಬಂದಿಲ್ಲ ಅಂದರೆ ಒಮ್ಮೆ ಬನ್ನಿ ಈ ರೆಸ್ಟೋರೆಂಟಿಗೆ. ಇದು ಮಂಗಳೂರಿನ ಮನ್ನಗುಡ್ಡೆಯಲ್ಲಿ ಇರುವುದು. ಸೆಲೆಬ್ರೇಷನ್ ಕೋಸ್ಟಲ್ ಕಸಿನ್ ಅಂತ. ಹಾಗೆ ನಾವು ಅಲ್ಲಿಂದ ನರ್ಸರಿಗೆ ಬಂದ್ವಿ. ಇದು ಪಂಪೋಯಲ್ನಲ್ಲಿರೋದು ಪ್ರಮೋದ್ ನರ್ಸರಿ ಅಂತ. ಒಳ್ಳೆ ಗಿಡಗಳೆಲ್ಲ ಇವೆ ಇಲ್ಲಿ. ನಾವು ಗಿಡ ತಗೊಳ್ಳಿಕ್ಕೆಲ್ಲ ಬಂದಿದ್ದು. ಅಲ್ಲಿ ಗೊಬ್ಬರ ಸಿಗುತ್ತೆ, ಹೂವಾಗುವಂಥದ್ದು. ಹಾಗೆ ಅದನ್ನು ತಗೊಳ್ಳುವ ಅಂತ ಬಂದ್ವಿ. ಆದರೆ ಅಲ್ಲಿ ನೋಡುವಾಗ ಒಂದು ಗಿಡ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಗಿಡ ತಗೊಂಡ್ವಿ ನಾವು ಅಲ್ಲಿ. ಬೇರೆ ಬೇರೆ ಹೂವಿನ ಗಿಡಗಳು ಅಲ್ಲಿ ಸಿಗುತ್ತೆ. ನಾವು ನೋಡಿರದಂಥ ಗಿಡಗಳು ಕೂಡ ಅಲ್ಲಿವೆ. ಇದು ನಾನು ತಂದ ಗಿಡ. ಇದರ ಹೆಸರೇನು ಅಂತ ಗೊತ್ತಿಲ್ಲ, ಆದರೆ ಹೂ ತುಂಬ ಚೆನ್ನಾಗಿತ್ತು. ಹಾಗೆ ತಗೊಂಡ್ವಿ. ಹಾಗೆ ಇಲ್ಲಿ ನನ್ನ ತಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ಗಿಡನ ಕಟ್ ಮಾಡ್ತಾ ಇದ್ದಾರೆ, ಅದು ತುಂಬ ಉಪದ್ರ ಕೊಡ್ತಿತ್ತು. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಹಾಗೆ ಅದು ಕಟ್ ಮಾಡಿದ್ದನ್ನು ಅವರೇ ತಗೊಂಡೋಗಿ ತೆಂಗಿನ ಮರದ ಬುಡಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ಹಸ್ಬೆಂಡ್ ಗಿಡ ನಡ್ತಾ ಇದ್ದಾರೆ. ಇದು ತುಳುವಲ್ಲಿ ಚೇಪ್ಲವು ಅಂತ ಹೇಳ್ತೇವೆ. ಇದು ಆಚೆ ಗಿಡ ಇತ್ತು, ಅದನ್ನು ಕಟ್ ಮಾಡಿ ಇಲ್ಲೊಂದು ನಡ್ತಾ ಇದ್ದಾರೆ. ಇದು ನಾವು ತಂದ ಗಿಡ. ಇದನ್ನು ಬಾಟಲ್ಲಿ ಬೇಡ, ನೆಲದಲ್ಲಿ ನೆಡುವಂತ ನೆಟ್ಟರು ಅವರು. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹಾಗೆ ನೈಟ್ ಊಟಕ್ಕೆ ಟೊಮೆಟೊ ಸಾರು ಮಾತ್ರ ಮಾಡಿದ್ದೆ, ಏನೂ ಮಾಡಿರಲಿಲ್ಲ. ಹಾಗೆ ಎಗ್ ಗ್ರೀನ್ ಮಸಾಲ ಫ್ರೈ ಮಾಡಿದ್ದೆ. ಇದು ರೆಸಿಪಿಗೆ ನಾನು ಈಗಾಗಲೇ ಇದರಲ್ಲಿ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ಇದು ಸೈಡ್ ಡಿಶ್ಗೆ ತುಂಬ ಒಳ್ಳೆಯದಿರುತ್ತೆ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.